ಮುಂದಿನ ಸುದ್ದಿಗೆ ಹೋಗೋಣ. ಉತ್ತರ ಪ್ರದೇಶದ್ದಿದು. ಅಖಿಲೇಶ್ ಯಾದವ್, ಇನ್ನೇನು ವಿಧಾನಸಭಾ ಚುನಾವಣೆ ಬರ್ತಾ ಇದೆ, ಅಲ್ಲಿ ಇನ್ನೊಂದು 7-8 ತಿಂಗಳಿಗೆ ಅಖಿಲೇಶ್ ಯಾದವ್ ಕಾಂಗ್ರೆಸ್ ಜೊತೆಗೆ ಸೇರಿಕೊಂಡು ಒಂದು ರಥಯಾತ್ರೆ ಮಾಡುವುದಕ್ಕೆ ತಯಾರಾಗಿದ್ದಾರೆ. ಈ ರಥಯಾತ್ರೆ ಅಯೋಧ್ಯೆಯ ರಾಮ ಮಂದಿರದ ಹುಂಡಿ ಕಳ್ಳತನದ ಪ್ರಕರಣವನ್ನು ಕಾನ್ಸಂಟ್ರೇಟ್ ಮಾಡಿಕೊಂಡು ಎಲ್ಲ 403 ಕ್ಷೇತ್ರಗಳನ್ನು ಸುತ್ತಾಡ್ತಾರಂಥವ್ರು. ಉತ್ತರ ಪ್ರದೇಶದಲ್ಲಿ 403 ಕ್ಷೇತ್ರ ಇರೋದು. 403 ಅಂದರೆ 204 ಗೆದ್ದಂಥವ್ರು ಅಧಿಕಾರಕ್ಕೆ ಬರ್ತಾರೆ. 204 ಆ್ಯಂಡ್ ಅಬೋ. ಈ ರಥಯಾತ್ರೆ ಅಯೋಧ್ಯೆ ಅಥವಾ ಕಾಶಿ ಅಥವಾ ಮಥುರಾದಿಂದ ಶುರುವಾಗಬಹುದು ಅಂತಿದ್ದಾರೆ. ಅಯೋಧ್ಯೆ ಅಥವಾ ಕಾಶಿ ಅಥವಾ ಮಥುರಾದಿಂದ. ಸಮಾಜವಾದಿ PDA ರಥಯಾತ್ರೆ. PDA ಅಂದರೆ ಪೀಡಿತ್ ದಲಿತ್ ಅಲ್ಪಸಂಖ್ಯಕ್ ಅಂತ, ಅಂದರೆ ಹಿಂದುಳಿದವರು, ದಲಿತರು ಮತ್ತು ಅಲ್ಪಸಂಖ್ಯಾತರು ಅಂತ. ಸಂವಿಧಾನ ಬಚಾವೋ PDA ಬಚಾವೋ ಇದು ಧ್ಯೇಯವಾಕ್ಯ ಆಗಿರುತ್ತೆ. ಅಯೋಧ್ಯೆ ದೇಣಿಗೆ ಲೂಟಿ ಪ್ರಕರಣವನ್ನು, ಅಯೋಧ್ಯೆ ಹುಂಡಿ ಕಳ್ಳತನ ಪ್ರಕರಣವನ್ನು ಹಳ್ಳಿ ಹಳ್ಳಿಗೂ ತಲುಪಿಸುವ ಉದ್ದೇಶ ಇದಕ್ಕಿದೆ. BJP ಹತ್ರ ಇರುವ ಹಿಂದುತ್ವವಾದಿ ಮತಗಳನ್ನು ತಮ್ಮ ಕಡೆ ಸೆಳೆದುಕೊಳ್ಳುವ ಉದ್ದೇಶ, ಮೇಲ್ವರ್ಗದ ಮತಗಳಿಗೂ ಗಾಳ ಹಾಕಬೇಕು ಅನ್ನೋ ಲೆಕ್ಕಾಚಾರ ಇದೆಯಂತೆ. ರಥಯಾತ್ರೆಯ ಹೆಸರಿನಲ್ಲಿ ಮುಂದಿನ ವರ್ಷದ ಎಲೆಕ್ಷನ್ಗೆ ಪಕ್ಷ ಸಂಘಟನೆಯ ಉದ್ದೇಶ. ಅಖಿಲೇಶ್ ಯಾದವ್ ಹಿಂಗೆ ರಥಯಾತ್ರೆ ಮಾಡ್ತಾ ಇರೋದು ಮೊದಲನೇ ಸಲ ಏನಲ್ಲ. 2011-12ರಲ್ಲಿ ಸಮಾಜವಾದಿ ವಿಕಾಸ ರಥಯಾತ್ರೆ ಮಾಡಿದರು. 224 ಸ್ಥಾನ ಗೆದ್ದು ಮುಖ್ಯಮಂತ್ರಿ ಆದರು. 2011-12 204 ಅಲ್ಲಿ ಹಾಫ್ ವೇ ಮಾರ್ಕ್, 224 ಗೆದ್ದರು. ಮಾಯಾವತಿ ಸರ್ಕಾರ ಇತ್ತು. ಮಾಯಾವತಿ ಸರ್ಕಾರದ ವಿರುದ್ಧ ಅಖಿಲೇಶ್ ಯಾದವ್ ಗೆದ್ದರು. 2016-17ರಲ್ಲಿ ಕಾಂಗ್ರೆಸ್ನ ಜೊತೆಗೂಡಿ ಒಂದು ರಥಯಾತ್ರೆಯನ್ನು ಮಾಡಿದ್ರು. ಆದರೆ BJP ಅಧಿಕಾರಕ್ಕೆ ಬಂತು 312 ಕ್ಷೇತ್ರಗಳನ್ನು ಗೆಲ್ಲುವ ಮೂಲಕ. ಸಮಾಜವಾದಿ ಪಕ್ಷ ಬರೀ 47ರಲ್ಲಿ ಗೆಲ್ತು. ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಆದಂಥ ಚುನಾವಣೆ ಇದು. 2021-22 ಸಮಾಜವಾದಿ ವಿಜಯ್ ರಥಯಾತ್ರೆ ಅಂತ ಮಾಡಿದ್ರು. 111 ಕ್ಷೇತ್ರದಲ್ಲಿ ಗೆದ್ದರು, ವಿಪಕ್ಷ ನಾಯಕರಾದರು. ಈ ಸಲ ಮತ್ತೊಂದು ರಥಯಾತ್ರೆ ಮಾಡ್ತಾರಂತೆ. ಉತ್ತರ ಪ್ರದೇಶ BJP ವಕ್ತಾರರು ಹೇಳ್ತಾ ಇದ್ದಾರೆ, ಮುಂಗಾರು ಹೊತ್ತಿನಲ್ಲಿ ಅಖಿಲೇಶ್ ಯಾದವ್ ಫಾರಿನ್ ಟ್ರಿಪ್ಪಿಗೆ ಹೋಗಿದ್ರು. ರಥಯಾತ್ರೆ ಯಾವಾಗ ಮಾಡ್ತಾರೆ ಇವರು? ಇನ್ನೂ ತನಕ ಬಂದು ರಾಮನ ದರ್ಶನ ಪಡ್ಕೊಂಡಿಲ್ಲ. ಆದ್ದರಿಂದ ರಾಮನ ಆಶೀರ್ವಾದ ಅಖಿಲೇಶ್ ಯಾದವ್ಗೆ ಸಿಗೋದಿಲ್ಲ ಅಂತ ಹಸನ್ ಚಾಂದ್ ಸಮಾಜವಾದಿ ಪಕ್ಷದ ವಕ್ತಾರ ಹೇಳಿದ್ರು. ನಮ್ಮ ರಥಯಾತ್ರೆ ಉತ್ತರ ಪ್ರದೇಶದ ಪ್ರತಿ ವಿಧಾನಸಭೆಗೂ ಹೋಗುತ್ತೆ. ಉತ್ತರ ಪ್ರದೇಶದಲ್ಲಿರುವ ಎಲ್ಲರಿಗೂ ಅಖಿಲೇಶ್ ಯಾದವ್ ಸಂದೇಶ ಕೊಡ್ತಾರೆ. ಎಲ್ಲ ವರ್ಗದ ಜನ ಈ BJP ಸರ್ಕಾರದ ವಿರುದ್ಧ ಸಿಟ್ಟಾಗಿದ್ದಾರೆ. ಮೀಸಲಾತಿಯ ಅಧಿಕಾರ ಕಿತ್ತುಕೊಳ್ಳುವ ಕೆಲಸವನ್ನು BJP ಮಾಡ್ತಾ ಇದೆ. ಇಂಥ ಸರ್ಕಾರ ಕಿತ್ತೊಗೆಯುವುದಕ್ಕೆ ಅಖಿಲೇಶ್ ಯಾದವ್ ರಥಯಾತ್ರೆ ಮಾಡ್ತಾರೆ ಅಂತಿದೆ. ಹಸನ್ ಚಾಂದ್ ಸಮಾಜವಾದಿ ಪಕ್ಷದ ವಕ್ತಾರರ ಹೇಳಿಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.